ಆಕ್ಚುಲಿ ನಮಗೆ ತಂದೆಯವರಿದ್ದಾರೆ, ತಾಯಿಯವರು ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ. ತಂದೆಯವರಿಗೆ 3 ಜನ ಹೆಂಡ್ತಿರು. ನಮ್ಮ ತಂದೆಯವರು ಶಿವಗಂಗೆಲಿ ಇದ್ದಾರೆ, ಮೂರನೇ ಇದ್ದಾರೆ. ಇದು ಭಿಕ್ಷೆ ಬೇಡ್ಬೇಕಂತ ಗೊತ್ತಿದ್ದಿಲ್ಲ. ಸುಮ್ಮನೆ ಶರ್ಟಿಂಗ್ ಬಿಚ್ಬಿಡೋದು, ಟ್ರೈನಲ್ಲಿ ಕುತ್ಕೊಂಡು ಹಿಂಗೆ ಕಾಲೆಲ್ಲ ಓಡಿಸ್ಬಿಟ್ಟು ಹಂಗೆ ಒಂಚೂರು ಕಾಲೆತ್ತಿ ಹಿಂಗೆ ಅಂದ್ಬಿಟ್ಟು ಹಿಂಗೆ ಟ್ರೈನೆಲ್ಲ ಕಸ ಗುಡಿಸ್ಬಿಟ್ಟು ದುಡ್ಡು ಕೇಳ್ಬಿಡ್ತಿದ್ದೆ. ರಾತ್ರಿ ಎಲ್ಲ ತರಕಾರಿ ಆಯಿತು, ಬೆಳಗ್ಗೆ ಎದ್ದು ನಂದೇ ಒಂದು ಓನ್ ಶಾಪ್ ಮಾಡ್ಕೊಂಡು ಈ ಥರ ಮಾಡ್ತಿದ್ದಿತ್ತು. ಹಾಯ್, ವೆಲ್ಕಮ್ ಬ್ಯಾಕ್ ಟು ನಿಮ್ಮ ಅಭಿರುಚಿ ಯೂಟ್ಯೂಬ್ ಚಾನಲ್ಗೆ. ಸೊ ನಮ್ಮ ವಿನೋದ್ ಅವ್ರು ಬಂದಿದ್ದಾರೆ. ಸೊ ವಿನೋದ್ ಅವ್ರನ್ನ ಇಂಟರ್ವ್ಯೂ ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ಭಾಳ ಒಳ್ಳೆ ಅಭಿರುಚಿ ಇಟ್ಕೊಂಡೆ ಬಂದಿದ್ದಾರೆ. ನಾನು ಇವ್ರದ್ದೊಂದು ಯೂಟ್ಯೂಬ್ ಚಾನಲ್ನ ನೋಡ್ತಿದ್ದೆ, ಸುಮಾರು ವಿಡಿಯೋಗಳನ್ನ ಅವಾಗ ನೋಡ್ತಾ ಇದ್ದೆ. ಬಟ್ ಖುಷಿ ಆಯಿತು ಇವತ್ತು ಅವ್ರು ನಮ್ಮ ಜಾಗಕ್ಕೆ ಬಂದು ನನ್ನ ವಿಡಿಯೋ ಮಾಡ್ತಿರೋದು ಭಾಳ ಖುಷಿ ಆಯಿತು. ಥ್ಯಾಂಕ್ ಯು ವಿನೋದ್ ಅವ್ರು ಬಂದಿದ್ದಕ್ಕೆ. ವೆಲ್ಕಮ್ ಟು ಅವ್ರ ಚಿಗುರು. ಹಂಗೇನಿಲ್ಲ. ಸೊ ವಿನೋದ್ ಅವರು ಆಲ್ಮೋಸ್ಟ್ ನನಗೆ ಒಂದು 15-16 ಇಯರ್ಸ್ ಬ್ಯಾಕ್ ಇಂದನೂ ಪರಿಚಯ. ಯಾಕಂದ್ರೆ ಒಂದೇ ಸಂಸ್ಥೆಯಲ್ಲಿ ಇದ್ದವರು. ಇವತ್ತು ವಿನೋದ್ ಒಂದೇ ಕಡೆ ಬೆಳೆದವರು. ನೋಡಿ, ನಾವು ಇಷ್ಟೆಲ್ಲ ಮಾಡಿದ್ರು ಯೂಟ್ಯೂಬ್ ಚಾನಲ್ ಮಾಡಿಲ್ಲ ಇನ್ನ. ಬಟ್ ನಾವು ಅತಿ ಶೀಘ್ರದಲ್ಲಿ ಬರ್ತೀವಿ. ಅದ್ರ ಕಾಂಪಿಟೇಷನ್ ಕೊಡೋಕ್ಕಲ್ಲ, ಸುಮ್ಮನೆ ಹೆಲ್ದಿಗೆ ಏನೋ ಮಾಡ್ತಿರೋ ವಿಡಿಯೋಗಳನ್ನ ಏನೇನೆಲ್ಲ ಕೆಲಸಗಳು ಮಾಡ್ತೀವಿ ಅದನ್ನ ತೋರ್ಸಕ್ಕಷ್ಟೇ, ನೋಟ್ ಕಾಂಪಿಟೇಷನ್ಸ್ಗಲ್ಲ. ಅಲ್ಲ, ಯಾಕಂದ್ರೆ ಸುಮಾರು ಜನ ಯೂಟ್ಯೂಬಲ್ಲಿ ಕೆಲಸ ಮಾಡ್ತಿದ್ದಾರೆ ಈಗ. ಸೊ ನನಗೆ ಭಾಳ ಖುಷಿಯಾಗಿತ್ತು. ಓಕೆ, ನಮ್ಮ ಗೆಳೆಯರೇ ಒಬ್ಬರೊಂದು ಯೂಟ್ಯೂಬ್ ಚಾನಲ್ ಮಾಡ್ತಿರಲ್ಲ, ಖುಷಿ ಆಯಿತು. ಲಾಸ್ಟ್ ಟೈಮು ವಿನೋದ್ ಅವ್ರು ಫೋನ್ ಮಾಡಿ ಕಲಾ ಮಾಧ್ಯಮದವರು, ಸೊ ಪರಮ್ ಅವರು ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿದ್ದೀನಿ ಅಣ್ಣ, ಅವ್ರು ಬಂದು ನಿಮಗೆ ವಿಡಿಯೋ ಶೂಟ್ ಮಾಡ್ತಾರೆ. ನನ್ಗೆ ಭಾಳ ಖುಷಿ. ಪರಲ್ಲಪ್ಪ ನೋಡಿ, ವಿನೋದ್ ಅವ್ರದ್ದು ಅವ್ರದ್ದೇ ಒಂದು ಚಾನಲ್ ಇಟ್ಕೊಂಡು ಇನ್ನೂ ಒಂದು ಚಾನಲ್ಗೆ ಅವ್ರು ರೆಫರ್ ಮಾಡ್ತಿದ್ದಾರೆ. ಇಲ್ಲಿ ರೆಫರ್ ಮಾಡೋದು ಅಥವಾ ಚಾನಲ್ ಇಂಪಾರ್ಟೆಂಟ್ ಅಲ್ಲ, ವ್ಯಕ್ತಿಯನ್ನು ಎಷ್ಟು ನೆನಪಿಟ್ಕೊಂಡಿದ್ದಾರೆ, ವ್ಯಕ್ತಿಯನ್ನು ಎಷ್ಟು ಚೆನ್ನಾಗಿ ಅವರು ಬೆಳೆಸಕ್ಕೆ ಪ್ರಯತ್ನ ಮಾಡ್ತಾರೆ ಅನ್ನೋದು ಭಾಳ ಖುಷಿ ಆಗುತ್ತೆ. ಅಂದರೆ ಆತ್ಮೀಯತೆ ಎಷ್ಟಿದೆ ಅಂತ ಸೊ ಅದು ಭಾಳ ಟಚ್ ಆಗೋಯ್ತು ರೀ, ಭಾಳ ಖುಷಿ ಆಗೋಯ್ತು. ಇನ್ನು ಥ್ಯಾಂಕ್ ಯು ಬಂದಿದ್ದಕ್ಕೆ. ನನ್ನ ಗಂಡ ಮುತ್ತು ಬಂಗಾರ, ಮೂರ್ತಿ ಚಿಕ್ಕದಾದ್ರೂ ಕೀರ್ತಿ. ವಿನೋದ್ ಅವ್ರು ಏನು ಕೇಳ್ತಾರೋ ನಾನಂತೂ ಹೇಳಕ್ಕೆ ರೆಡಿ ಇದ್ದೀನಿ. ಓಕೆ, ಲೋಕೇಶ್ ಮೂಲತಃ ಶಿವಗಂಗೆ, ನಮ್ಮ ದವಸ್ಪೇಟೆ ಹತ್ರ ಇರೋ ಬರ್ಗೇನಹಳ್ಳಿಯಲ್ಲಿ ನಮ್ಮ ಊರು, ಸ್ವಂತ ಊರು. ಬಟ್ ಈಗ ನಾನು ಒಂದು 7 ವರ್ಷ 8 ವರ್ಷ ವಯಸ್ಸಿದ್ದಾಗ ಬೆಂಗಳೂರಿಗೆ ಬಂದಿದ್ದಿತ್ತು. ಸೊ ಬೆಂಗಳೂರಲ್ಲಿ ಬಂದು ಇಲ್ಲೇ ಜೀವನ ಮಾಡಿಕೊಂಡು ಜೀವನ ಇನ್ ದ ಸೆನ್ಸ್, ಜೀವನ ಅನ್ನೋದು ನನಗೆ ಇತ್ತೀಚೆಗೆ ಗೊತ್ತಾಗಿರೋದು ಜೀವನ ಅಂದರೆ ಇದೆ ಅಂತ. ಅಂದರೆ ಮದುವೆ ಆದ್ಮೇಲೆ ಗೊತ್ತಾಗಿರೋದು ಜೀವನ ಅಂದರೆ ಇದು ಅಂತ. ಅದಕ್ಕೂ ಮುಂಚೆ ಜೀವನ ಅಂದರೆ ಗುರು ಬಂದಿದ್ದೀನಿ ಅಷ್ಟೇ, ಲೈಫ್ ಲೀಡ್ ಮಾಡು. ಸೊ ಅದ್ಭುತವಾಗಿ ಲೀಡ್ ಮಾಡ್ತಾ ಇದ್ದೀನಿ ಲೈಫ್. ಸೊ ಆ್ಯಕ್ಚುಲಿ ನಮಗೆ ತಂದೆಯವರಿದ್ದಾರೆ, ತಾಯಿಯವರು ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ. ಸೊ ನಮ್ಮ ತಂದೆಯವ್ರಿಗೆ 3 ಜನ ಹೆಂಡ್ತಿರು. ಸೊ ಎಸ್, ಅವ್ರಿಗೂ ಶಾಕ್ ಆಗಿರಬೇಕು. ಹೌದು. ಸೊ ನೀವು ಬಿಗ್ ಬಾಸಲ್ಲೆಲ್ಲ ಬಂದಾಗ, ನಮ್ಮ ಕಾಮಿಡಿ ಕಿಲಾಡಿಗಳು ಬಂದಾಗ ಅದೇ ವೇದಿಕೆ ಮೇಲೆ ಹೇಳಿದ್ದೆ ನಾನು, ನಮ್ಮ ತಂದೆಯವರು ಶಿವಗಂಗೆಲಿ ಇದ್ದಾರೆ, ಮೂರನೇ ಇದ್ದಾರೆ. ಕಾಂಟ್ಯಾಕ್ಟಲ್ಲಿ ಇಲ್ಲ. ಸೊ ಬಟ್ ಇದ್ದಾರೆ, ಗೊತ್ತಿದೆ, ತಂದೆಯವರು ಇದ್ದಾರೆ ಗೊತ್ತು. ಸೊ ಯಾವಾಗ ಬಂದಿದ್ದಣ್ಣ ನೀವು ಬೆಂಗಳೂರಿಗೆ? ಒಂದು 8 ವರ್ಷ ವಯಸ್ಸಿದ್ದಾಗ ನಾನು ಬೆಂಗಳೂರಿಗೆ ಬಂದಿತ್ತು. ಬೈ ಮಿಸ್ ಆಗಿ ಬಸ್ ಹತ್ಕೊಂಡು ಬೆಂಗಳೂರಿಗೆ ಬಂದಿತ್ತು. ಸೊ ಇಲ್ಲೇ ಬಂದು ಭಿಕ್ಷೆ ಬಿಡ್ಕೊಂಡು ಪೇಪರ್ ಹಾಕ್ಕೊಂಡು ಈ ಥರ ಜೀವನ ಮಾಡ್ಕೊಂಡಿದ್ದಿತ್ತು ನಾವು. ಆ್ಯಕ್ಚುಲಿ ಎಲ್ಲೋ ಒಂದು ಕಡೆ ಹಿಂಗೆಲ್ಲ ಲೈಫ್ ಹಿಂಗೆಲ್ಲ ಆಗ್ಬಿಡುತ್ತಾ ಅಂತ ದೇವ್ರು ನನಗೂ ಗೊತ್ತಿಲ್ಲ. ನನಗೆ ಭಿಕ್ಷೆ ಬೇಡಂದ್ರೆ ಇದೆ ನಾನಂತನೂ ಗೊತ್ತಿಲ್ಲ ನನಗೆ. ಆ್ಯಕ್ಚುಲಿ ಭಿಕ್ಷೆ ಬಿಡ್ತಾ ಇದ್ರಿ? ಎಸ್, ಬೆಂಗಳೂರಿಗೆ ಮೊದಲಾಗಿ ಬಂದಾಗ. ಎಸ್, ಸುಮಾರು ವರ್ಷಗಳು ಭಿಕ್ಷೆ ಬೇಡಿದ್ದೀನಿ. ಟ್ರೈನ್ ಹತ್ಕೊಂಡು ಟ್ರೈನ್ಗಳಲ್ಲಿ ಎಲ್ಲಂದ್ರಲ್ಲಿ ಹೋಗ್ಬಿಡೋದು. ಅಂದರೆ ಏನಂತ ಹೇಳಿದ್ರೆ ಏನು ಹೇಳೋದು, ಪುಟ್ಟು ಹೊಟ್ಟೆ ತುಂಬಬೇಕು. ಆ ಪುಟ್ಟು ಹೊಟ್ಟೆ ತುಂಬೋದಕ್ಕೆ ಇದು ಭಿಕ್ಷೆ ಬೇಡಬೇಕಂತ ಗೊತ್ತಿದ್ದಿಲ್ಲ ನನಗೆ. ಸುಮ್ಮನೆ ಶರ್ಟಿಂಗ್ ಬಿಚ್ಬಿಡೋದು, ಟ್ರೈನಲ್ಲಿ ಕುತ್ಕೊಂಡು ಹಿಂಗೆ ಕಾಲೆಲ್ಲ ಒರೆಸ್ಬಿಟ್ಟು ಹಂಗೆ ಒಂಚೂರು ಕಾಲೆತ್ತಿ ಹಿಂಗೆ ಅಂದ್ಬಿಟ್ಟು ಹಿಂಗೆ ಟ್ರೈನೆಲ್ಲ ಕಸ ಗುಡಿಸ್ಬಿಟ್ಟು ದುಡ್ಡು ಕೇಳ್ಬಿಡ್ತಿದ್ದೆ. ಇದೇ ಥರ ಜೀವನ ಸುಮಾರು ವರ್ಷಗಳು ನಡೀತು. ಮಾರ್ಕೆಟಲ್ಲಿ ಹೋಗಿ ತರಕಾರಿ ನನ್ನದೇ ಒಂದು ಸಪ್ರೇಟಾಗಿ ಅಂಗಡಿ ಮಾಡ್ಕೊಂಡು, ಚಿಕ್ಕ ಅಂಗಡಿ, ಗುಡ್ಡೆ ಇಕ್ತಾರಲ್ಲ ತರಕಾರಿಗಳು, ರಾತ್ರೆಲ್ಲ ತರಕಾರಿ ಆಯಿತು, ಬೆಳಗ್ಗೆ ಎದ್ದು ನನ್ನದೇ ಒಂದು ಓನ್ ಶಾಪ್ ಮಾಡಿಕೊಂಡು ಈ ಥರ ಮಾಡ್ತಿದ್ದಿತ್ತು. ಇದೇ ಥರ ಜೀವನ ನಡೀತಾ ಇತ್ತು. ಇದು ನನಗೆ ಆ ಟೈಮಲ್ಲಿ ಇದು ಕಷ್ಟ, ಇದು ಸುಖ ಇವೆಲ್ಲ ಏನೂ ಗೊತ್ತಿಲ್ಲ. ಬಟ್ ಜೀವನ ಮಾಡ್ತಿದ್ದೆ ಆ ಥರ. ಬಟ್ ನೀವು ಮತ್ತೆ ನಿಮ್ಮ ತಂದೆ ತಾಯಿ ಹತ್ರ ಹೋಗ್ಬೋದಿತ್ತು ಅನ್ನೋದಕ್ಕಿಂತ ಹೆಚ್ಚಾಗಿ ಹೇಗೆ ಹೋಗೋದಂತ ಗೊತ್ತಿದ್ದಿಲ್ಲ ಆ್ಯಕ್ಚುಲಿ. ಬಿಕಾಸ್ ಬೈ ಮಿಸ್ ಆಗಿ ಬಂದಿರುವಂಥದ್ದು, ಹೇಗೆ ವಾಪಸ್ ಹೋಗ್ಬೇಕಂತ ಗೊತ್ತಿದ್ದಿಲ್ಲ. ಇನ್ನೂ ನಿಮ್ಗೆ 8 ವರ್ಷ 9 ವರ್ಷ ಈ ಏಜಲ್ಲಿ ನಾನು ಇದ್ದಿತ್ತು. ಸೊ ಇವಾಗಲೂ ಡಾನ್ ಬಾಸ್ಕೋ ಸಂಸ್ಥೆ ನಂದು ರೆಕಾರ್ಡ್ ಪೂರ್ತಿ ಹಂಗೆ ಇದೆ. ಸೊ ಡಾನ್ ಬಾಸ್ಕೋಗೆ ಹೋಗಿದ್ದೆ. ಡಾನ್ ಬಾಸ್ಕೋ ನನಗೆ ಬೀದಿಯಲ್ಲಿ ಇದ್ದಾಗಲೇ ಡಾನ್ ಬಾಸ್ಕೋ ಗೊತ್ತಿತ್ತು. 8 ವರ್ಷ ನಾನು ಯಾವಾಗ ಬಂದೆ ಆ ಟೈಮಲ್ಲಿ ಡಾನ್ ಬಾಸ್ಕೋ ಪರಿಚಯ ಆಯಿತು. ಯಾಕೆ ಪರಿಚಯ ಆಯಿತು, ಹೆಂಗೆ ಪರಿಚಯ ಆಯಿತು ಅಂತ ಹೇಳಿದ್ರೆ, ಡಾನ್ ಬಾಸ್ಕೋದವರು ಅವರ ಸಿಬ್ಬಂದಿಗಳು ಏನಿದ್ದಾರೆ ಅಂದರೆ ಸ್ಟಾಫ್ಗಳು ಏನಿದ್ದಾರೆ, ಈ ಮೆಜೆಸ್ಟಿಕ್ಕು ಮಾರ್ಕೆಟು ಅಲ್ಲಿ ಸ್ಟಾಫ್ಗಳು ತಿರುಗಾಡ್ತಿರ್ತಾರೆ ಎಲ್ಲ ಕಡೆ. ಯಾರೇ ಹುಡುಗರು ಕಂಡ್ರು, ಬರೋ ಇಲ್ಲಿ, ಏನೋ ಹೆಸರು, ಯಾವ ಊರು, ಎಲ್ಲಿಂದ ಬಂದು, ಅಪ್ಪ ಎಲ್ಲಿರೋರು, ಅಮ್ಮ ಎಲ್ಲಿರೋರು, ಹೆಸರೇನು, ಯಾವ ಸ್ಕೂಲು ಎಲ್ಲ ಕೇಳೋರು. ಇದು ನನಗೆ ಇವ್ರು ಬಾಸ್ಕೋದಾರ ಅಂತ ಕಂಡು ಹಿಡ್ಕೊಂಡ್ಬಿಟ್ಟೆ ನಾನು. ಯಾರಾದ್ರೂ ಬಂದು ಏನೋ ಹೆಸರು ಕೇಳಿದ್ರು, ನೀವು ಬಾಸ್ಕೋದಾರಾ ಅಂತ ಹೇಳ್ಬಿಟ್ಟು,
ಗೊತ್ತಾ ಬಾಸ್ಕೋ ನಿನ್ಗೆ ಅನ್ನೋರು ಬಿಟ್ಬಿಡೋರು. ಅದ್ರಲ್ಲಿ ಯಾವಾಗಲೂ ಏನು ಮಾಡೋರು, ಕರೆಯೋರು, ಬಾ ಬಾಸ್ಕೋಗೆ ಬಂದರೆ ನಿನಗೆ ಸ್ನಾನ ಮಾಡಿಸ್ತೀವಿ, ಬಟ್ಟೆ ಕೊಡ್ತೀವಿ, ಊಟ ಕೊಡ್ತೀವಿ, ಎಜುಕೇಷನ್ ಕೊಡ್ತೀವಿ, ಅಲ್ಲಿ ಇರ್ಬೋದು ಹಾಸ್ಟೆಲಲ್ಲಿ ಬಾ ಅಂತ ಕರೆಯೋರು. ಓರಿ ಅಂತ ಹೇಳೋದು. ಯಾವಾಗ ಊಟ ಮಾಡಿರಲ್ಲ ಅವಾಗ ಅವ್ರು ಕರೆದಾಗ ಹೋಗ್ಬಿಡ್ತೀನಿ, ಅಲ್ಲಿ ಹೋಗಿ ಚೆನ್ನಾಗಿ ಊಟ ಮಾಡ್ಕೊಂಡು ಬರೋದು, ಮತ್ತೆ ವಾಪಸ್ ಓಡ್ ಬಂದ್ಬಿಡೋದು ಬೀದಿಗೆ, ಮತ್ತೆ ವಾಪಸ್ ಓಡ್ ಬಂದ್ಬಿಡೋದು ಬೀದಿಗೆ. ಸೊ ಈ ಥರ ಆಗ್ತಿತ್ತು. ಮತ್ತು ಬಾಸ್ಕೋ ನಂಟು ಹಾಗೆ ಇತ್ತು. ಎಲ್ಲೋ ಅದು ಯಾವಾಗಂತ ನನಗೂ ಐಡಿಯಾ ಇಲ್ಲ. ಒಂದು ಟೈಮ್ ಹೋಗಿ ಸೇರ್ಕೊಂಬಿಟ್ಟೆ ಬಾಸ್ಕೋಗೆ. ಸೇರಿಕೊಂಡು ಆದಮೇಲೆ ಜೀವನ ಶುರುವಾಗಿತ್ತು. ಸೊ ಟೈಲರಿಂಗ್ ಕೋರ್ಸ್ ಮಾಡ್ಕೊಂಡು ಫಸ್ಟು 5ನೇ ಕ್ಲಾಸಿಗೆ ಹಾಕಿದ್ರು. 5ನೇ ಕ್ಲಾಸು ಓದಬೇಕಾದ್ರೆ ಆಲ್ಮೋಸ್ಟ್ ನನಗೆ 19 ಇಯರ್ಸ್ ಏನೋ ಆಯಿತು, 18 to 19 ಇಯರ್ಸ್ 5ನೇ ಕ್ಲಾಸು. ಅಯ್ಯೋ, ನಾನು ಒಬ್ಬನೇ ದೊಡ್ಡವನು ಸ್ಕೂಲಲ್ಲಿ, ಎಲ್ಲರೂ ಅಣ್ಣ 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 ಅಂತ ಕರೆಯೋರು, ನಾನು ಮಾತ್ರ ದೊಡ್ಡವನು. ಸ್ಕೂಲಲ್ಲೆಲ್ಲ ಚಿಕ್ಕ ಚಿಕ್ಕ ಹುಡುಗರು. ಅಪ್ ಟು 10th ಸ್ಟ್ಯಾಂಡರ್ಡ್ವರೆಗೂ ನಾನೇ ಲೀಡ್ರು. PUC ಅವರೆಲ್ಲರೂ ಓದಿದ್ರಿ. ಸೊ ಡಾನ್ ಬಾಸ್ಕೋದಲ್ಲೇ ಇದ್ಕೊಂಡು ಅಲ್ಲಿಂದ ಒಂದು ಗೌರ್ಮೆಂಟ್ ಸ್ಕೂಲ್ಗೆ ಹಾಕಿದ್ರು, ಬಾಪೋಜಿ ಸ್ಕೂಲ್ ಅಂತೇಳಿ, ಮಾಗಡಿ ರೋಡ್ ಫಸ್ಟ್ ಕ್ರಾಸಲ್ಲಿದೆ ಸ್ಕೂಲ್ ಅದು. ಆ ಸ್ಕೂಲಲ್ಲಿ ಹಾಕಿದ್ರು. ಸೊ ಅಲ್ಲಿ ಓದ್ಕೊಂಡು ಜೊತೆಗೆ ಆ ಸ್ಕೂಲ್ ಲೈಫು ತುಂಬ ಚೆನ್ನಾಗಿತ್ತು. ಒಂದು 2 ವರ್ಷ ಅಷ್ಟೇ ಓದಿತ್ತು. 5ನೇ ಕ್ಲಾಸು 6ನೇ ಕ್ಲಾಸ್ ಓದಿದೆ. ಆಮೇಲೆ ಕರ್ನಾಟಕ ಮುಕ್ತ ವಿದ್ಯಾಲಯ ಅಂತೇಳಿ 10th ಓಪನ್ ಸ್ಕೂಲ್ ಅಂತ ಹೊಸಪೇಟೆಯಲ್ಲಿ ಸ್ಕೂಲ್ ಇದ್ದಿತ್ತು, ಅದು ಡಾನ್ ಬಾಸ್ಕೋದೇ ಸ್ಕೂಲು. ಆ ಸ್ಕೂಲಲ್ಲಿ ಕಳಿಸಿದ್ರು. ಅಲ್ಲಿಂದ ಓದ್ಬೇಕಾದ್ರೆ ಟೈಲರಿಂಗ್ ಕೋರ್ಸ್ ಮಾಡಿಕೊಂಡು ಶುರು ಮಾಡಿದೆ ನನ್ನ ಜೀವನ. ಟೈಲರಿಂಗ್ ಕಲ್ತ್ಕೊಂಡು 1 ವರ್ಷ ಟೈಲರಿಂಗ್ ಮಾಡಿ 2nd ರ್ಯಾಂಕ್ ಬಂದೆ. ಈಗೆಲ್ಲ ಫ್ಯಾಷನ್ ಡಿಸೈನಿಂಗ್ ಅಂತ ಹೇಳ್ತಾರೆ ದೊಡ್ಡದಾಗಿ. ಟೈಲರಿಂಗ್ ಅಂತ ಯಾರು ಓಪನ್ ಆಗಿ ಮಾತಾಡೋಕ್ಕೆ ಬರಲ್ಲ. ಸೊ ಬೆಂಗಳೂರಲ್ಲಿ ಎಲ್ಲರೂ ಫ್ಯಾಷನ್ ಡಿಸೈನಿಂಗ್ ಸ್ಕೂಲ್ ಅಂತ ಹೇಳ್ತಾರೆ. ಟೈಲರಿಂಗ್ ಕ್ಯಾಂಪಣ್ಣವ್ರ ಮನೆ ಅದು. ಸೊ ಟೈಲರಿಂಗ್ ಹೊಲ್ಕೊಂಡೆ, ಟೈಲರಿಂಗ್ ಮಾಡ್ಕೊಂಡಿದ್ದು. ಏನು ಮಾಡೋದು? ಸೊ ಆಯಿತು, ಸ್ಟಡಿ ಮಾಡೋಣ ಅಂದ್ಕೊಂಡು ಫಸ್ಟ್ PUC 2nd PUC ಓದೋಕ್ಕೆ ಶುರು ಮಾಡಿದೆ. ಅದನ್ನು ಒಂದು ಗೌರ್ಮೆಂಟ್ ಹಾಸ್ಟೆಲ್, ಡಾನ್ ಬಾಸ್ಕೋಯಿಂದ ಒಂದು ಗೌರ್ಮೆಂಟ್ ಹಾಸ್ಟೆಲ್ಗೆ ಕಳಿಸಿದ್ರು, ಪ್ರಗತಿ ಕಾಲೇಜ್ ಅಂತ ಹೇಳಿ. ಅವ್ರದ್ದೇ ಒಂದು ಹಾಸ್ಟೆಲ್ ಇತ್ತು. ಸೊ ಅಲ್ಲಿ ಹೋಗಿ ಫಸ್ಟ್ PUC 2nd PUC ಮಾಡಿದೆ. ಅಲ್ಲಿ ಓದ್ಬೇಕಾದ್ರೆ ಯಾರು ನೋಡಿದ್ರು, ಲೋಕೇಶ್ ನೀನು ಸಕ್ಕದ ಮಿಮಿಕ್ರಿ ಮಾಡ್ತೀಯ, ಸಕ್ಕದಾಗ ಡ್ಯಾನ್ಸ್ ಮಾಡ್ತೀಯ, ಅದು ಮಾಡು ಇದು ಮಾಡು ಅಂತ ಹೇಳೋ. ನನಗೆ ಇಲ್ಲಿ ನೋಡ ಹಂಗೆ ಮಾಡ ಫುಲ್ ಖುಷಿ. ಒಂಥರ ಫುಲ್ ಜೋಶಾಗಿರೋದು. ಆಮೇಲೆ ಈ ಕಾಲೇಜಲ್ಲಿ ಹುಡುಗಿರು ಅಷ್ಟೇ, ಏನು ಅವನು ಸಕ್ಕದಾಗ ಮಾಡ್ತಾನೆ, ನಾವು ಕರ್ರಗವನಲ್ಲ ಅವನು ಅನ್ನೋರು. ನಾನು ಹವಾ ಮೇಂಟನ್ನು. ಒಂಥರ ಚೆನ್ನಾಗಿತ್ತು, ಲೈಫ್ ಚೆನ್ನಾಗಿತ್ತು. ಬಟ್ ಆ ಟೈಮಲ್ಲಿ ನಮ್ಮ ಪ್ರಗತಿ ಕಾಲೇಜ್ಗೆ ಉದಯ TVಯವರು ಒಂದು ಯಾವುದೋ ಗೇಮ್ ಶೋ ಹಿಡ್ಕೊಂಡು ಬಂದಿದ್ರು. ಆ ಶೋಗೆ ತುಂಬ ಸಪೋರ್ಟ್ ಮಾಡಿದೆ ನಾನು. ಏನೋ ಥಿಂಗ್ಸ್ಗಳು ತರೋದೆಲ್ಲ ನಾನೇ ಹೋಗ್ತಿದ್ದೆ. ಅವ್ರು ಹೇಳಿದ್ರು ನೀನು ಮಾಡು ಅಂತ ಹೇಳ್ತಿದ್ರು. ಸರಿ, ನಾನು ಒಂದು ಶೋಗೆ, ಆ ಗೇಮ್ ಶೋಗೆ ಅಟೆಂಡ್ ಆದೆ, ಪ್ರೈಸ್ ಗೆದ್ದೆ. ಅಲ್ಲಿಂದ ಫಸ್ಟ್ TVಗೆ ಬಂದೆ. TVಗೆ ಬಂದೆ. TVಗೆ ಬಂದಾದಮೇಲೆ ಏನೋ ಅದ್ಭುತಪ್ಪ, ಇದೇನು ಸಕ್ಕದಾಗಾಯ್ತಲ್ಲ ಅಂದ್ಕೊಂಡು ಸುಮ್ಮನೆ ಇದ್ದೆ. ಆಮೇಲೆ ಬಾಸ್ 2nd PUC ಮುಗಿಸಿದ ತಕ್ಷಣ ಏನು ಮಾಡೋದು ನೆಕ್ಸ್ಟು, ವಾಟ್ ನೆಕ್ಸ್ಟ್ ಸಿಸ್ಟರ್ ಕೇಳಿದೆ. ಸಿಸ್ಟರ್ ಸೆಲ್ವಿ ಅಂತ ಒಬ್ಬರಿದ್ದಾರೆ, ಅವರು ಕೇಳಿದೆ. ಅವರು ಹೇಳಿದ್ರು ನೋಡು ಏನಾದರೂ ಮಾಡಂಗಿದ್ರೆ ಮಾಡು ಅಂತ ಹೇಳಿದ್ರು. ನಾನು ಸಿಸ್ಟರ್ ನನಗೆ ಲಾ ಓದಬೇಕು, ಲಾ ಅಂತೀನಿ, ಪೇಂಟಿಂಗ್ ಓದಬೇಕು, ಪೇಂಟಿಂಗ್ ತುಂಬ ಇಂಟ್ರೆಸ್ಟ್ ಇದೆ. ಸೊ ಪೇಂಟಿಂಗ್ ಕ್ಲಾಸಿಗೆ ಕಳ್ಸೋದಕ್ಕೆ ನೋಡಿ, ಇದೆಲ್ಲ ಪೇಂಟಿಂಗ್ ಏನು ನೋಡಿದ್ರೆ ಅವಾಗಲಿಂದ ನೀವೆಲ್ಲ, ಇದನ್ನು ಓದೋಕ್ಕೆ ಭಾಳ ಆಸೆ ಆಯಿತು ನನಗೆ, ತುಂಬ ಅಂದರೆ ತುಂಬ ಆಸೆ ಆಯಿತು. ಹೆಂಗಾದ್ರೂ ಮಾಡಿ ಪೇಂಟಿಂಗ್ ಕೋರ್ಸ್ ಕಲಿಬೇಕು, ನಾನು ದೊಡ್ಡ ಆರ್ಟಿಸ್ಟ್ ಆಗಬೇಕು ಅಂತ. ಬಟ್ ನಮ್ಮ ಸಿಲ್ವೆ ಆಂಟಿ, ಅವರು ಸಿಸ್ಟರ್ ಅಂತ ಹೇಳ್ತೀವಿ, ಅವ್ರು ಕರ್ಕೊಂಡೋಗಿ ಚಿತ್ರಕಲಾ ಪರಿಷತ್ತಲ್ಲಿ ಸೇರ್ಸೋಕ್ಕಿಂತ ಹೋದ್ರು. ಆ ಟೈಮಲ್ಲಿ ದುಡ್ಡಿದ್ದಿಲ್ಲ, ಸಂಸ್ಥೆಯಲ್ಲಿ ಒಬ್ಬನಿಗೆ 2 ಲಕ್ಷ ರೂಪಾಯಿ ಕೊಡೋಷ್ಟು ದುಡ್ಡಿದ್ದಿಲ್ಲ ಅಲ್ಲಿ. 2 ಲಕ್ಷ ಇತ್ತು ಫೀಸು. 2 ಲಕ್ಷ 1.5 ಲಕ್ಷ ನನಗೆ ಗೊತ್ತಿರೋ ಪ್ರಕಾರ. ಸೊ ಆ ಟೈಮಲ್ಲಿ ಅಷ್ಟು ದುಡ್ಡು ಕೊಟ್ಬಿಟ್ಟು, ಒಂದೇ ಹುಡುಗನಿಗೆ ಅಷ್ಟು ದುಡ್ಡು ಕೊಟ್ಬಿಟ್ಟು ಸೇರಿಸೋ ಅಷ್ಟು ಶಕ್ತಿ ಇದ್ದಿಲ್ಲ. ಸೊ ಹಂಗಾಗಿ ನೆಕ್ಸ್ಟ್ ಏನು ಮಾಡ್ತೀನಿ ಅಂತ, ನಾನು ಲಾ ಓದ್ತೀನಿ. ಯಾಕೆ ಅಂದರೆ ಈ ಕಾಲೇಜ್ ಮೇಲೆ ಕೇಸ್ ಹಾಕ್ತೀನಿ ಗ್ಯಾರಂಟಿ. ಕಾಲೇಜ್ ಮೇಲೆ ಕೇಸ್ ಹಾಕಿ, ಯಾಕಂದ್ರೆ ನನಗೆ ಸೀಟ್ ಕೊಟ್ಟಿಲ್ವಲ್ಲ, ಲಾ ಎಂದು ಪೇಂಟಿಂಗ್ ಮಾಡೋಕೆ ಕೊಟ್ಟಿಲ್ವಲ್ಲ, ಕ್ಯಾರೆಕ್ಟರ್ ಮೇಲೆ ಕೇಸ್ ಹಾಕಿ ಅಷ್ಟೇ ಲಾ ಓದ್ತೀನಿ ಅಂತೇಳಿ. ಸರಿ ಆಯಿತು ಅಂತ ಹೋಗಿ PUC ಆಗಿದ ತಕ್ಷಣ 5 years ಲಾ, ವಿವೇಕಾನಂದ ಲಾ ಕಾಲೇಜಲ್ಲಿ ಲಾ ಓದೋಕ್ಕೆ ಶುರು ಮಾಡಿದೆ. ಸೊ ಲಾ ಓದಬೇಕಾದ್ರೇ ನನಗೆ ಶುರುವಾಯಿತು ನನ್ನ ಕಲಾ ಜರ್ನಿ. ಡ್ರಾಮಾಗಳು ಮಾಡು, ಪೇಂಟಿಂಗ್ಗಳು ಮಾಡು, ಈ ಥರ ಮಾಡ್ತಿರ್ಬೇಕು. ಫಸ್ಟ್ ಇಯರ್ ಲಾ ಓದಬೇಕಾದ್ರೆ ನನಗೆ ಒಂದು ರಿಯಾಲಿಟಿ ಶೋ ಬಂದಿತ್ತು. ಯಾವುದು, ಹೀರೋ ನಂಬರ್ 1 ಅಂತೇಳಿ ಒಂದು ಶೋ. ನನ್ನ ಫಸ್ಟ್ ರಿಯಾಲಿಟಿ ಶೋ ಅದು ಕರ್ನಾಟಕದಲ್ಲಿ ಕಸ್ತೂರಿ ಚಾನಲಲ್ಲಿ ಬರ್ತಿದೆ. ಅದು ಪೂಜಾ ಗಾಂಧಿ ಅವ್ರದ್ದು. ಆವಾಗ ತಾನೇ ಸಿನಿಮಾ ಮುಗ್ದಿತ್ತು, ಮುಂಗಾರು ಮಳೆ ಸಿನಿಮಾ. ಆ ಸಿನಿಮಾ ಮುಗಿಸ್ಕೊಂಡು ಆ ಶೋಗೆ ಅವರು ಜಡ್ಜ್ ಆಗಿತ್ತು. ನಾನು ಒಂದು ರೂಮಲ್ಲಿ, ಬಾಸ್ಕೋರ ಸಂಸ್ಥೆ ಬಿಟ್ಟು ಒಂದು ರೂಮಲ್ಲಿ ರೂಮ್ ಮಾಡ್ಕೊಂಡಿದ್ದೆ. ಇದು ಒಳ್ಳೆ ಕಥೆ ಆಯ್ತಲ್ಲ, ದೇವ್ರು ಎಲ್ಲ ಕಲೆಗಳು ಕೊಟ್ಟವನೇ, ಒಂದು ಚಾನ್ಸ್ ಕೊಟ್ಟಿಲ್ವಲ್ಲ ಅಂತ ಮನಸ್ಸಲ್ಲಿ ಯೋಚನೆ ಮಾಡ್ತಿರೋ ಟೈಮಲ್ಲಿ ಅಥವಾ ಬೇಜಾರಿರೋ ಟೈಮಲ್ಲಿ ಒಂದು ರಿಯಾಲಿಟಿ ಶೋ ನಮ್ಮ ಪಕ್ಕದ ಮನೆಯವ್ರು ಹೇಳಿದ್ರು, ಯಾವುದೋ ಕಾಮಿಡಿ ಶೋ ಬರ್ತೈತೆ, ಹೀರೋ ಶೋ ಬರ್ತಿದೆ, ನಿನ್ಗೆ ಒಳ್ಳೆ ಟ್ಯಾಲೆಂಟ್ ಇದೆ, ಹೋಗೋ ಟ್ರೈ ಮಾಡೋನು. ನಮಗೆಲ್ಲ ಯಾರು ಕೊಡ್ತಾ ಚಾನ್ಸ್, ಮೊದಲೇ ಬೆಳ್ಳಗಿದ್ದೀನಿ, ಏನಕ್ಕೆ ಸಿಗ್ತಾ ಚಾನ್ಸ್ ಅಂತ ನಾನು. ಸರಿ ಆಯಿತು, ಒಂದು ಟ್ರೈ ಮಾಡ್ಬಿಡೋಣ. ಇಲ್ಲಿ ಬೆಂಗಳೂರಲ್ಲಿ ಹೋದರೆ ಪಕ್ಕ ಸೆಲೆಕ್ಟ್ ಆಗಲ್ಲ,
ಇಲ್ಲಿ ನರಭಕ್ಷಕರ ಥರ ಇರ್ತಾರೆ ಎಲ್ಲ ಟ್ಯಾಲೆಂಟ್ಗಳು, ನನಕ್ಕಿಂತ ಹೆವಿ ಟ್ಯಾಲೆಂಟೆಡ್ ಇರ್ತಾರೆ, ಸಿಗಲ್ಲ ಅನ್ಕೊಂಡು ನಾನೇನು ಮಾಡಿದೆ, ಮೈಸೂರಿಗೆ ಹೋದೆ. ಮೈಸೂರಲ್ಲಿ ಹೋಗಿ ಆಡಿಷನ್ ಕೊಟ್ಟಿದ್ದು ನಾನು. ₹300 ದುಡ್ಡಿದೆ, ಇವಾಗಲೂ ನೆನಪಿದೆ ನನಗೆ. ₹300 ದುಡ್ಡು. ಆ ದುಡ್ಡನ್ನ ಇಟ್ಕೊಂಡು ಮೈಸೂರಿಗೆ ಹೋಗಿ ಬೆಳಗ್ಗೆ ಎಲ್ಲ ಓದಿ, ಎಲ್ಲ ಜಿಂಬಾಡಿಗಳು. ಅದು ಹೀರೋ ನಂಬರ್ 1 ಅಂತ ಶೋ. ಹೀರೋ ತರ ಇರೋರೇ ಬಂದ್ಬಿಟ್ಟಿದ್ದಾರೆ. ಹೀರೋ ತರ ಇರೋ ನಾನಿಂಗ್ ನೋಡಿ, ನಾನು ಒಳ್ಳೆ ಕಾಮಿಡಿ ಪೀಸು ಹಣ್ಣಾಗಿದ್ದೆ. ಈ ವಿಡಿಯೋಗಳೆಲ್ಲ ತೋರಿಸಿ ನಿಮಗೆ, ಇವತ್ತೇ ತೋರಿಸಿ ನಿಮಗೆ ವಿಡಿಯೋಗಳು. ಇವತ್ತು ಇದೆ ನನ್ನ ಹತ್ರ ವಿಡಿಯೋ. ಎಲ್ಲ ವಿಡಿಯೋಗಳಿದೆ. ಸೊ ಆ ಶೋ ಅಲ್ಲಿ ಇದ್ದವ್ರು ಎಲ್ಲರೂ ಹೆಂಗಿದ್ರು ಅಂದ್ರೆ, ಶೋ ಆಡಿಷನ್ ಬಂದವರು ಸಿಕ್ಕಾಪಟ್ಟೆ ಜಿಂಬಾಡಿಗಳು ಸಖತ್ತಾಗಿದ್ರು ನೋಡಕ್ಕೆ. ಸ್ಟಾರ್ಟಿಂಗ್ ಹೋಗ್ತಿದ್ದಂಗೆನೆ, ಏನಪ್ಪ ಆಡಿಷನ್ಗೆ ಅಂದ್ರು. ಇಲ್ಲ ಅಣ್ಣ, ಅಣ್ಣ ಬಂದವ್ರೆ, ಕಾಯ್ತಾ ಇದ್ದೀನಿ, ಅವ್ರು ಬಂದಿದ ತಕ್ಷಣ ಕರ್ಕೊಂಡು ಹೋಗ್ತೀನಿ ಅಷ್ಟೇ ಅಣ್ಣ, ಅವ್ರ ಜೊತೆ ಹೋಗ್ಬಿಡ್ತೀನಿ. ಸರಿ ಕುತ್ಕೋಪ ಇಲ್ಲ ಅಂದ್ರು. ನಾನು ಅಲ್ಲೇ ಕುತ್ಕೊಂಡಿದ್ದೀನಿ. ಮಧ್ಯಾಹ್ನ ಬೆಳಗ್ಗೆ 10 ಗಂಟೆಗೆ ಹೋಗಿತ್ತು. ತಿರುಗಿ ನೋಡ್ದ ನಾನು, ಒಳಗಡೆ ಹೋಗೋಣ ಬರ್ತಾರೆ. ತಿರುಗಿ ಇನ್ನೊಂದ್ಸತಿ ನೋಡ್ದೆ, ಅದೊಂದು 12 ಗಂಟೆ ಟೈಮು. ತಿರುಗಿ ನೋಡ್ದ ಅಂತ ಅಂದೆ. ತಿರುಗಿ ಇನ್ನೊಂದ್ಸತಿ 3 ಗಂಟೆ ಟೈಮಲ್ಲಿ ಹಿಂಗೆ ನೋಡ್ದ, ಎಲ್ಲೋ ಅಂದ. ಅಣ್ಣ ಇಲ್ಲ ಅಣ್ಣ, ನಾನೇ ಬಂದಿರೋದ, ಯಾರೂ ಇಲ್ಲ ಅಣ್ಣ, ಆಡಿಷನ್ಗೆ ಅಂತ ಬಂದೆ ಅಂತ ಹೇಳಿದೆ. ಬೆಳಗ್ಗೆನೇ ಹೇಳಿದರೆ ಫಾರ್ಮ್ ಕೊಟ್ಟಿದ್ದೆ, ಇಷ್ಟು ಕಾಲ ಫಿಲ್ ಮಾಡ್ಕೊಂಡು ಊರಿಗೆ ವಾಪಸ್ ಹೋಗ್ಬೋದಿತ್ತಲ್ವ ಅಂದು. ಅಣ್ಣ ಭಯ ಆಗ್ತೈತಣ್ಣ, ಏನೋ ಕಷ್ಟಪಟ್ಟು ದೂರದಿಂದ ಬಂದಿದ್ದೀನಿ, ಒಂದೇ ಒಂದು ಅವಕಾಶನ ಫಾರ್ಮ್ ಕೊಟ್ಬಿಡಿ ಅಣ್ಣ, ಬೇಕಾದ್ರೆ ಇವಾಗ ಫಿಲ್ ಮಾಡ್ಬಿಡ್ತೀನಿ. ಉಗಿದ್ಬಿಟ್ಟು ಫಾರ್ಮ್ ಫಿಲ್ ಅಪ್ ಮಾಡ್ದೆ. ಬೆಳಗ್ಗೆಯಿಂದ ಬಂದು ಕೂತಿದ್ಯಲ್ಲ ಸುಮ್ಮನೆ, ಬೆಳಗ್ಗೆಯಿಂದ ಬಂದು ಮಧ್ಯಾಹ್ನದವರೆಗೂ. ಸಾಯಂಕಾಲ ಆಗೋಯ್ತು. ಆಡಿಷನ್ಗೆ ಹೋಗಿ ಇನ್ನೇನು ಫಾರ್ಮ್ ಫಿಲ್ ಮಾಡಿ ಹೋಗೋಷ್ಟೊತ್ತಿಗೆ ನಂದೇ 5:30-6 ಗಂಟೆ ಟೈಮ್ ಅದು. ಬೆಳಗ್ಗೆಯಿಂದ ಸುಮ್ಮನೆ ಕೂತಿದ್ದೀನಿ, ಯಾಕಂದ್ರೆ ನನಗೆ ಆ ಎಕ್ಸ್ಪೀರಿಯನ್ಸ್ ಬೇಕು, ಹಿಂಗೆಲ್ಲ ಏನೇನು ಮಾಡ್ತಾರಂತ. ಬಟ್ ಆಡಿಷನ್ ಯಾರು ಇಲ್ಲಿ ಕೊಡ್ತಿಲ್ಲ, ಅಲ್ಲ ಒಳಗಡೆ ಹೋಗಿ ಕೊಡ್ತಾರೆ. ಬಟ್ ಏನೋ ಒಂದು ಇರಲಿ ಅಂತ ಬಿಟ್ಟು ಅಪ್ಲಿಕೇಶನ್ ತಗೊಂಡು ಫಿಲ್ ಮಾಡಿ ಒಳಗಡೆ ಹೋದೆ. ಅಲ್ಲಿ ಪೂಜಾ ಗಾಂಧಿಯವರು ಮತ್ತೆ ಸತ್ಯ ಪಿಕ್ಚರ್ ಡೈರೆಕ್ಟ್ರು ನಮ್ಮ ಇವರು ಮುರಳಿಯವರು ಆಡಿಷನ್ಗೆ ಅವರೇ ಇದ್ರು, ಜಡ್ಜಾಗ ಅವರೇ ಇದ್ರು, ಸೆಲೆಕ್ಷನ್ಗೂ ಅವರೇ ಇದ್ರು. ಸೊ ಪೂಜಾ ಗಾಂಧಿ ಅವರು ನನಗೆ ಶಾಕ್ ಆಗೋಯ್ತು. ಅಯ್ಯೋ ಏನೋ ಬಿಡಪ್ಪ, ಹೋಗಿ ಅವ್ರ ಮುಂದೆ ಆಡಿಷನ್ ಮಾಡ್ಬಿಡೋಣ ಅಂತ ಹೇಳ್ಬಿಟ್ಟು ಹೋದೆ ಒಳಗಡೆ. ಅಲ್ಲಿ ಯಾರೋ ಒಬ್ಬ ಮಿಮಿಕ್ರಿ ಮಾಡ್ತಾವನೆ. ಮಿಮಿಕ್ರಿ ನಾನು ಅದೇ ಮಾಡ್ಬೇಕು ಅನ್ಕೊಂಡು, ಇವನು ಅದೇ ಮಾಡ್ತಾವಳೆ, ಏನೋ ಕರೀತಿ, ಏನಪ್ಪ ಅವಳು ಸೆಲೆಕ್ಟ್ ಆಗ್ತೀನೋ ಇಲ್ಲೋ ಅಂತ ಯೋಚನೆ ಆಗ್ಬಿಟ್ಟಿತ್ತು. ಆದ್ರೆ ಅವ್ನು ಮಿಮಿಕ್ರಿ ಮಾಡ್ತಾ ಅವ್ನ ವಾಯ್ಸಲ್ಲಿ ಅವನೇ ಮಾಡ್ತಾವನೆ. ಅವನ ವಾಯ್ಸಲ್ಲಿ ಅವನೇ ಮಾತಾಡ್ತಾನೆ. ನನಗೆ ಸ್ವಲ್ಪ ಧೈರ್ಯ ಬಂತು, ಪರವಾಗಿಲ್ಲ, ನಾನು ಸ್ವಲ್ಪ ಪರ್ಫೆಕ್ಟ್ ಆಗಿದ್ದೀನಿ, ಚೂರಾದ್ರೂ ಪರ್ಫೆಕ್ಟಾಗಿ ಮಾಡ್ತೀನಿ ನೋಡ್ತಾನೆ ಅಂದ್ಕೊಂಡು ಧೈರ್ಯವಾಗಿ ಕುತ್ಕೊಂಡಿದ್ದೆ. ನಾನು ಆ ಕಡೆ ಜಡ್ಜ್ ಕಡೆ ನನ್ನ ಅಪ್ಲಿಕೇಶನ್ ನೋಡ್ತಾ ಇದ್ದೀನಿ, ಆ ಕಡೆ ಹೋಯ್ತು ಏನು ಹೋಯ್ತು ಅಂತ. ಅವ್ರು ಎತ್ತ ಆ ಕಡೆಗೆ ಹಾಕಿದ್ರು. ನಾನು ಅಂದ್ಕೊಂಡೆ ಇಬ್ಬರು ಕೂತಿದ್ರಲ್ಲ, ಮೇ ಬಿ ಅವ್ರು ನನ್ನ ಇಂಟರ್ವ್ಯೂ ಮಾಡ್ಬೋದು ಅಂದ್ಕೊಂಡಿದ್ದೆ. ನೋಡಿದ್ರೆ ಪೂಜಾ ಗಾಂಧಿ ಅವರು ನನ್ನ ಇಂಟರ್ವ್ಯೂ ಮಾಡಿದ್ರು. ಹೋದೆ ಸ್ಟೇಜ್ ಮೇಲೆ, ಏನಪ್ಪ ಲಾ ಓದಿದ್ಯಂತೆ, ಸುಳ್ಳು ಹೇಳ್ತೀಯ ನೀನು ಅಂತ ಹೇಳಿದ್ರು. ಯಾರು? ಮುರಳಿಯವ್ರು ಹೇಳಿದ್ರು. ಪೂಜಾ ಗಾಂಧಿ ಅವರು ಟೆಲ್ ಅಂತ ಅವ್ರಿಗೆ ಅಷ್ಟು ಕನ್ನಡ ಅವಾಗ ಇನ್ನೂ ಬರ್ತಿದ್ದಿಲ್ಲ. ಹೇಳಿ ಅಂತ ಹೇಳಿದ್ರು. ನಾನು ಹೌದು ಮೇಡಮ್ ಸುಳ್ಳು ಹೇಳ್ತೀನಿ, ವಿಧಾನಸೌಧ ಕಟ್ಸಿಟ್ಟು ನಾನೇ ಮೇಡಮ್ ಅಂದೆ. ಅಂದರು. ಹ್ಞೂ ಮೇಡಮ್ ವಿಧಾನಸೌಧ ಕಟ್ಸಿಟ್ಟು ನಾನು, ಸುಳ್ಳು ಹೇಳಿ ಅಂದ್ರಲ್ಲ ಅದಕ್ಕೆ ಹೇಳಿದೆ ಅಂದೆ. ಇವ್ರು ನಾಟ್ಯಾ ಅಂದರು. ಮೇಡಮ್ ಏನೋ ಹಂಗೆ, ಏನೇನು ಮಾಡ್ತೀರಾ ಅಂದ್, ನೀವೇನು ಕೇಳಿದ್ರು ನಾನು ಮಾಡ್ತೀನಿ. ಹೌದಾ ಅಂದರು. ಡ್ಯಾನ್ಸ್ ಮಾಡಿ ಅಂದರು. ಫುಲ್ಲು ಡ್ಯಾನ್ಸ್ ಮಾಡಿದ್ರು, ಫುಲ್ ಫಿದಾಗ್ಬಿಟ್ರು. ಗುಡ್ ಬೇರೆ ಏನು ಮಾಡ್ತೀರಾ? ಮಿಮಿಕ್ರಿ ಮಾಡಿ. ನೋಡಿದೆ ಮಿಮಿಕ್ರಿ ಇವಾಗ ಮಾಡ್ಬಿಟ್ಟದು, ಹಂಗೆ ಮಾಡ್ತೀರಾ ನೀವು, ಇಲ್ಲ ಬೇರೆ ಥರನೇ ಮಾಡ್ತೀರಾ ಅಂದರು. ನೀವು ಕೇಳಿ ಮೇಡಮ್ ನಾನು ಮಾಡ್ತೀನಿ. ನಾನು ಅಲ್ಲಿ ಯಾರು ಬರುತ್ತೆ ಅಂತೆಲ್ಲ ಬರ್ತಿದ್ದೆ ಹೆಸರುಗಳು. ಅವ್ರವ್ರ ಥರ ಓಕೆ ಜಗ್ಗೇಶ್ವರ ಥರ ಮಾಡಿ ಅಂದರು. ಓಕೆ ಮೇಡಮ್. ಅವೇಕೋ ನೀನು ಬೈ ಮಾಡಕ ಏನು ಗೊತ್ತೇನು ಮತ್ತೆ ನಿನ್ನ ಪೇಟಿಗೆ ಎಕ್ಸ್ಪರ್ಟ್ ಟೇಚಿಂಗ್ ಅಂತ ಮಿಮಿಕ್ರಿ. ಫುಲ್ಲು ಖುಷಿ. ಪೂಜಾ ಕಂದರು, ಐ ಲವ್ ಜಗ್ಗೇಶ್ ಆ್ಯಕ್ಚುಲಿ ಯು ನೋ ಮೈ ಗಾಡ್ ಸೋ ನೈಸ್ ಹಂಗಿಂಗ್ ಅಂತ ಹೇಳ್ತಿದ್ರು. ನಾನು ಫುಲ್ ಫಿದಾ, ಸೆಲೆಕ್ಟ್ ಆಗ್ಬೋದು ಅಂತ ಅವ್ರು ಹಂಗೆ ಹೇಳ್ತಿದ್ದಕ್ಕೂ ಮನ್ಸೆಲ್ಲ ಫುಲ್ಲು. ಆಮೇಲೆ ನೆಕ್ಸ್ಟ್ ಏನು ಮಾಡ್ತೀರಾ ಅಂದರು. ನೆಕ್ಸ್ಟ್ ನೀವು ಏನಾದರೂ ಕೇಳಿ ಅಂತ. ಆಮೇಲೆ ಕುಡ್ಕೊಂತಾರ ಮಾಡೋದು. ಇಲ್ಲಿ ನಮ್ಮ ಇಲ್ಲೊಬ್ರು ಇದ್ದಾರೆ, ನಮ್ಮ ರಾಜು ಅಂತ ಹೇಳ್ಬಿಟ್ಟು, ಅವ್ರ ಮಾತಿದ್ರೆ ಬರೀ ಕುಡ್ಕೊಂತಾರನೇ ಮಾಡೋದು. ಅವ್ರು ಹಿಂಗೆ ಅಷ್ಟೇ ಇಲ್ಲೋ ಥಿಂಗ್ ಐ ಆಮ್ ಲೋಕೇಶ್ ಹಾಮಿಡಿಗಳು. ಅಯ್ಯೋ ಸರ್, ಅಯ್ಯೋ ಫುಲ್ ಈ ಥರದ್ದೆಲ್ಲ ಸುಮ್ಮನೆ ಸ್ವಲ್ಪ ಆ್ಯಕ್ಟಿಂಗ್ ಅಲ್ಲಿ ಕುಡ್ಕೊಂತಾರ ಏನೋ ಮಾಡಿದೆ. ಫುಲ್ ಖುಷಿ ಆಗ್ಬಿಟ್ರು. ನೆಕ್ಸ್ಟ್ ಏನು ಮಾಡ್ತಿಲ್ಲ ಹಂಗೆ ಮಿಮಿಕ್ರಿ ಕೇಳ್ತಾಯಿದ್ರು. ಸುಮಾರು ಮಿಮಿಕ್ರಿಗಳೆಲ್ಲ ಮಾಡ್ತಿದ್ದೆ. ಶಂಕರಣ್ಣವ್ರ ಥರ ಆ್ಯಕ್ಚುಲಿ ಅವ್ರು ಮಾತ್ರ ಕಷ್ಟಪಡ್ತಾರೆ, ಯಾವತ್ತು ಜಾಗದಲ್ಲಿ ಇರೋದಕ್ಕೆ ದಯವಾಕಾಡ. ಸೊ ಈ ಥರದ್ದೆಲ್ಲ ಸುಮ್ಮನೆ ಹಿಂಗೆ ಮಾಡ್ತಿದ್ದೆ. ಆಮೇಲೆ ಅಣ್ಣವ್ರ ಥರ ಮಾತಾಡೋದು. ನಿಮ್ಮನ್ನೆಲ್ಲ ನೋಡ್ತಾ ಇದ್ರೆ ಭಾಳ ಖುಷಿ ಆಗ್ತಾಯಿದೆಯಾ ಹಿಂಗೆ. ಆಮೇಲೆ ಈ ಥರ ನಗುವಂಥದ್ದು ತುಂಬ ಥರ ಮಾಡ್ತಿದ್ದೆ ನಾನು. ಆ್ಯಕ್ಚುಲಿ ಮಿಮಿಕ್ರಿ ಅಂದರೆ ನನಗೆ ಭಾಳ ಹುಚ್ಚಿತ್ತು ಆ್ಯಕ್ಚುಲಿ ಅವಾಗ. ಸೊ ಹಂಗಾಗಿ ಈ ಥರದ್ದು. ಆಮೇಲೆ ದೆವ್ವದ್ದು ಸೊ ಈ ಥರ ಪಕ್ಷಿಗಳ ಶಬ್ದ, ಡೋರ್ ಶಬ್ದ,
ಸೊ ಈ ಥರದೆಲ್ಲವೂ ಒಂದು ಕ್ರಿಯೇಟಿವ್ ಆಗಿ ಏನೇನೋ ಮಾಡ್ತಿದ್ದೆ. ಇವೆಲ್ಲ ಪ್ರಾಕ್ಟೀಸ್ ಮಾಡ್ತಾ ಇದ್ರಿ ನೀವು? ಫುಲ್ ಪ್ರಾಕ್ಟೀಸ್. ನನಗೆ ಚಿಕ್ಕ ವಯಸ್ಸಿಂದನೂ ಏನಂದರೆ ನಾನೊಬ್ಬ ಯುನಿಕ್ ಆಗಿರಬೇಕು. ಒಂದು ಜನಗಳ ಮಧ್ಯದಲ್ಲಿ ನಾನು ಸ್ವಲ್ಪ ನನಗೆ ಯುನಿಕ್ ಅನಿಸ್ಬೇಕು. ಯಾರು ಏನೇ ಕೇಳಿದ್ರು ಇಲ್ಲ ಅಂತ ಅನ್ನಬಾರ್ದು ಅಥವಾ ಬರಲ್ಲ ಅಂತ ಆ ಮಾತು ಬರಬಾರ್ದು. ನಾನು ಮಾಡ್ಬೇಕಷ್ಟೆ. ಡ್ಯಾನ್ಸ್ ಮಾಡೋದ್ರೆ ಡ್ಯಾನ್ಸ್ ಮಾಡಬೇಕು, ಮಿಮಿಕ್ರಿ ಮಾಡೋದು ಮಿಮಿಕ್ರಿ ಮಾಡಿ, ಪೇಂಟಿಂಗ್ ಮಾಡೋದು ಪೇಂಟಿಂಗು ಮಾಡಬೇಕು. ಅಥವಾ ಬಂದು ಏನಾದರೂ ಅದು ಮಾಡ ಇದು ಮಾಡಂತಂದ್ರೆ ನಾನು ಮಾಡಬೇಕು. ಯಾರಿಗೂ ನನಗೆ ಬರಲ್ಲಪ್ಪ, ನನ್ನ ಝೋನೇ ಅಲ್ಲ ಇದು ಅನ್ಬಾರ್ದು. ನಾನು ಎಲ್ಲವೂ ಆ್ಯಕ್ಟಿಂಗ್ ಮಾಡೋದು ಆ್ಯಕ್ಟಿಂಗು ಮಾಡೋದು, ಹುಚ್ಚಿನ ಥರನೂ ಮಾಡೋದು. ಅಲ್ಲೇ ಅದು ಏನಾದರೂ ಆಗಲಿ ನಾನು ಮಾಡಬೇಕಷ್ಟೆ. ಬಟ್ ಅದು ಪ್ರೊಫೆಷ್ನಲ್ ಆಗಿರಬೇಕು. ಸುಮ್ಮನೆ ಅದು ತಿಕ್ಲು ಥರ ಮಾಡೋಕ್ಕಾಗಲ್ಲ. ಯಾಕಂದರೆ ನಾನಂತಲ್ಲ, ಸುಮಾರು ಜನ ಕಲಾವಿದಗಳು ಕಲಾದೇವತೆನ ನಮಸ್ಕಾರ ಮಾಡಿ ಅದನ್ನು ಶುರು ಮಾಡ್ತಾರೆ. ಪ್ರತಿ ಸರಿ ನಾನು ಅಷ್ಟಪ್ಪ ಏನಾದರೂ ಒಂದು ಆಗಲಿ ಸಿಗಲಿ ಅಂತ ಪ್ರಯತ್ನ ಮಾಡಿಕೊಂಡು ಪ್ರತಿ ಕಲೆಗಳನ್ನು ಕಣ್ಣಿಗೆ ಹೊತ್ಕೊಂಡು ಪ್ರಯತ್ನ ಮಾಡ್ಕೊಂಡು ಪ್ರಾಕ್ಟೀಸ್ ಮಾಡ್ತೀನಿ. ಪ್ರತಿ ಸರಿ ರಾತ್ರಿ ಕುತ್ಕೊಂಡಾಗ ಏಕಾಂತ ಬಯಸಿದಾಗ ಪಕ್ಷಿಗಳ ಶಬ್ದ ಕೇಳುವಂಥದ್ದು, ಇದೇ ಪ್ರಾಕ್ಟೀಸ್. ನನಗೆ ಪ್ರತಿ ಸರಿನೂ ಪ್ರಾಕ್ಟೀಸ್ ಇದೆ. ಯಾವಾಗ ನಾನು ಒಂಟಿತನ ಇರ್ತೀನೋ ಅವಾಗ ಕಲಿಕೆ ಜಾಸ್ತಿ ನಂದು. ಯೂಶ್ವಲಿ ಎಲ್ಲ ನಾನು ತುಂಬ ಕಲಿಯೋದಲ್ಲ ಅಥವಾ ಪೇಂಟಿಂಗ್ ಮಾಡೋದಲ್ಲ ನೈಟು ಅಥವಾ ಒಬ್ಬನೇ ಇದ್ದಾಗ, ಅಂದರೆ ಎಲ್ಲ ದೂರ ಹೋದಾಗ ಒಬ್ಬನೇ ಇದ್ದಾಗ ತುಂಬ ಕಲಿತಾ ಇರ್ತೀನಿ.